ನನ್ನ ಹೆಸರು ಮಹಾತ್ಮ ಮಂಜುನಾಥ್ ಜೈನ್. ನನ್ನ ಊರು ಕುಮಟ, ನನ್ನ ತಾಲೂಕು ಕುಮಟ, ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ನಾನು KPS ನೆಲ್ಲಿಕೇರಿ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕತೆ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕತೆ ಎಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲಿ ಪೌರಾಣಿಕ ಕಥೆಗಳೆಂದರೆ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ. ನಾನು ಇವತ್ತು ಒಂದು ಪೌರಾಣಿಕ ಕಥೆಯನ್ನು ಹೇಳುತ್ತಿದ್ದೇನೆ. ಅದರ ಹೆಸರು ಸೌಗಂಧಿಕಾ ಪುಷ್ಪ. ಅಂದು ಪಾಂಡವರು ವನವಾಸದಲ್ಲಿದ್ದ ಕಾಲ. ಒಂದು ಸಂಜೆ ಭೀಮಸೇನ ದ್ರೌಪದಿಯೊಡನೆ ವಿವರಿಸುತ್ತಿದ್ದ. ಅದೇ ವೇಳೆಗೆ ದಿವ್ಯ ಸುಗಂಧ ಸೂಸುತ್ತಾ ಹೂವೊಂದು ಗಾಳಿಯಲ್ಲಿ ತೇಲಿ ಬಂದು ದ್ರೌಪದಿಯ ಪಾದಗಳ ಬಳಿ ಬಿದ್ದಿತು. ಅದನ್ನು ನೋಡಿ ದ್ರೌಪದಿಗೆ ಬಹಳ ಸಂತೋಷವಾಯಿತು. ಈ ತರಹದ ಮತ್ತಷ್ಟು ಹೂಗಳು ಬೇಕೆನಿಸಿತು. ಭೀಮಸೇನನ ಹೆಗಲು ಜಗ್ಗುತ್ತಾ, ನನಗೆ ಈ ತರಹದ ಮತ್ತಷ್ಟು ಹೂಗಳನ್ನು ತಂದು ಕೊಡು ಎಂದಳು. ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿರುವ ಆಸೆಗೆ ಭೀಮಸೇನ ಕರಗಿ ಪ್ರೀತಿ ಮಡದಿ ಹೂಗಳನ್ನು ಕೇಳುತ್ತಿದ್ದಾಳೆ. ಅಷ್ಟೂ ಮಾಡಲಾರನೆ ಎಂದುಕೊಳ್ಳುತ್ತಾ ಕೂಡಲೇ ಅಲ್ಲಿಂದ ಹೊರಟ. ಹೋಗುತ್ತಾ ಹೋಗುತ್ತಾ ದಟ್ಟಾರಣ್ಯ ಎದುರಾಯಿತು. ಅದನ್ನು ಹಾದು ಮುಂದುವರೆದರೆ ಅಲ್ಲೊಂದು ಕದಳೀವನ, ಅರ್ಥ ಬಾಳೆಯ ತೋಟ. ಆ ಬಾಳೆಯ ತೋಟ ಪ್ರವೇಶಿಸುವಲ್ಲಿ ವಾನರನೊಬ್ಬ ಬಾಲ ಚಾಚಿ ಉದ್ದಕ್ಕೆ ಮಲಗಿಬಿಟ್ಟಿದ್ದಾನೆ. ಭೀಮಸೇನ ಆ ವಾನರನ ಕುರಿತು ತನಗೆ ದಾರಿ ಬಿಡುವಂತೆ ಕೇಳಿಕೊಂಡ. ವಾನರ ಅಲ್ಲಾಡಲಿಲ್ಲ. ಜೋರು ಮಾತುಗಳಲ್ಲಿ ಎಚ್ಚರಿಸಿದ. ಆಗಲೂ ವಾನರ ಕದಲಲಿಲ್ಲ. ಕಥೆಯನ್ನು ನಳಕ್ಕೂರಿ ಅಬ್ಬರಿಸಿದ. ಇವೆಲ್ಲವನ್ನು ನಿರ್ಲಕ್ಷಿಸಿ ವಾನರ ತನ್ನ ಪಾಡಿಗೆ ತಾನು ಮಲಗೇ ಇದ್ದ. ಕೊನೆಗೆ ತಾನು ಚಂದ್ರವಂಶದ ರಾಜಕುಮಾರ, ಒಳ್ಳೆಯ ಮಾತಿನಲ್ಲಿ ದಾರಿ ಬಿಡು. ನಿನ್ನನ್ನು ದಾಟಿ ನಿನ್ನೊಳಗಿರುವ ಆ ಪರಮಾತ್ಮನನ್ನು ಅಪಮಾನ ಮಾಡಲು ನನಗೆ ಇಷ್ಟವಿಲ್ಲ. ಹನುಮಂತ ಸಮುದ್ರವನ್ನು ದಾಟಿದ ಹಾಗೆ ನಿನ್ನ ಈ ಬೆಟ್ಟವನ್ನು ದಾಟುವುದು ನನಗೆ ಹೆಚ್ಚಿನ ಕೆಲಸವೇನಲ್ಲ ಎಂದ. ಆಗ ವಾನರ ಈ ಹನುಮಂತ ಎಂಬುವನು ಯಾರು ಎಂದು ಕೇಳಿದ. ಹನುಮಂತ ನನ್ನ ಅಣ್ಣ, ಮಹಾವೀರ, ಮಹಾಭಕ್ತ, ವೀರಾದಿ ವೀರ, ಶೂರಾದಿ ಶೂರ, ಸಾಕ್ಷಾತ್ ಶ್ರೀರಾಮನ ಭಕ್ತ. ಅವೆಲ್ಲ ಕತೆ ಆಮೇಲೆ ಹೇಳುವೆ, ಮೊದಲು ನೀನು ನನಗೆ ದಾರಿ ಬಿಡು ಎಂದ. ಆಗ ವಾನರ ಆಯಾಸವಾದಂತೆ ನಡೆಸುತ್ತಾ, ಅಯ್ಯ ಅಯ್ಯ ನಾನು ಮುದುಕನಯ್ಯ, ನನಗೆ ಒಂದಿಂಚು ಕದಲುವಷ್ಟು ತ್ರಾಣವಿಲ್ಲ. ನೀನೇ ನನ್ನ ಬಾಲವನ್ನು ಸರಿಸಿ ದಾರಿ ಮಾಡಿಕೋ ಎಂದ. ಭೀಮಸೇನ ಅಷ್ಟೇ ತಾನೆ ಎಂಬುವಂತೆ ನಕ್ಕ. ವಾನರನ ಬಾಲವನ್ನು ಗದೆಯ ಮೇಲಿಂದ ನೂಕಿದ. ಬಾಲ ಅಲ್ಲಾಡಲಿಲ್ಲ. ಕಾಲಿಂದ ದಬ್ಬಿದ. ಪ್ರಯೋಜನವಾಗಲಿಲ್ಲ. ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ತಳ್ಳಿದ. ಬಾಲ ಜಪ್ಪಯ್ಯ ಅನ್ನಲಿಲ್ಲ. ಮಂಡಿಯೂರಿ ಕುಳಿತು ಬಾಲವನ್ನು ಎತ್ತಲು ಯತ್ನಿಸಿದ. ಅದನ್ನು ಒಂದಿಂಚು ಮೇಲೆತ್ತಲಾಗಲಿಲ್ಲ. ಅದು 100 ಪರ್ವತಗಳಷ್ಟು ತೂಕವಿರುವಂತೆ ಭೀಮನಿಗೆ ಭಾಸವಾಯಿತು. ಭೀಮ ಮನಸ್ಸಲ್ಲಿ ಯೋಚಿಸಿದ, ಇಷ್ಟು ಶಕ್ತಿಶಾಲಿಯಾದ ಈತ ಯಾರೋ ಮಹಾನುಭಾವನೇ ಆಗಿರಬೇಕೆಂದುಕೊಳ್ಳುತ್ತಾ ಕೈ ಮುಗಿದು, ಅಯ್ಯ ವಾನರ ನೀನಾರು, ನಿನ್ನ ಪರಿಚಯ ಹೇಳಿಕೋ ಎಂದ. ಆಗ ವಾನರ ಎದ್ದು ನಿಂತು, ನೀನು ಇಷ್ಟು ಹೊತ್ತು ಯಾರ ಗುಣಗಾನ ಮಾಡಿದೆಯಲ್ಲ ಆ ಹನುಮನೇ ನಾನು ಎಂದ. ಭೀಮನಿಗೆ ರೋಮಾಂಚನವಾಯಿತು. ತನ್ನ ಅಣ್ಣ ಮಹಾವೀರ, ಮಹಾಭಕ್ತ, ವೀರಾದಿ ವೀರ, ಶೂರಾದಿ ಶೂರ, ಶ್ರೀರಾಮನ ಭಕ್ತ ಕಂಡು ಆನಂದ ಬಾಷ್ಪ ಸುರಿಸಿದ. ಹನುಮಂತವನನ್ನು ಸಂತೈಸಿ ಆಲಿಂಗಿಸಿದ. ತಾನೇ ವೀರನೆಂಬ ಅಹಂಕಾರ ಯಾರಿಗೂ ಸಲ್ಲದು. ಈ ಪಾಠ ಕಲಿಸಲೆಂದೇ ಚಿಕ್ಕ ನಾಟಕ ಹೂಡಿದೆ ಎಂದ. ಆಗ ಭೀಮಸೇನ, ಅಣ್ಣ ಸಾಗರೋಲ್ಲಂಘನ ಮಾಡಿದಾಗ ಬೃಹದಾಕಾರ ತಳೆದಿದ್ದೀಯಲ್ಲ, ಆ ರೂಪವನ್ನು ಒಮ್ಮೆ ನೋಡಬೇಕೆನಿಸುತ್ತಿದೆ, ದಯಮಾಡಿ ನಡೆಸಿಕೊಡು ಎಂದ. ಭೀಮ ನೋಡುತ್ತಲೇ ಹನುಮ ಬೃಹದಾಕಾರ ಬೆಳೆದು 1000 ಸೂರ್ಯನ ತೇಜಸ್ವಿಯಿಂದ ಕಂಗೊಳಿಸತೊಡಗಿದ. ಪುನಃ
ಮೊದಲಿನ ರೂಪಕ್ಕೆ ಬಂದು ಭೀಮಸೇನನನ್ನು ಆಶೀರ್ವದಿಸಿ ಮುಂಬರುವ ಯುದ್ಧದಲ್ಲಿ ಅರ್ಜುನನ ಧ್ವಜದಲ್ಲಿ ನೆಲೆಸಿ ವೈರಿಗಳ ಎದೆ ನಡುಗಿಸುವ ಖರ್ಜಿಸುವ ಮಾತು ಕೊಟ್ಟ. ಕೊನೆಗೆ ತಾನೇ ಸೌಗಂಧಿಕಾ ಪುಷ್ಪದ ತಿಳಿಸಿ ಅಲ್ಲಿಂದ ಹೊರಟು ಹೋದ. ತನ್ನ ಅಣ್ಣ ಮಹಾವೀರ ಮಹಾಭಕ್ತ ವೀರಾದಿ ವೀರ ಶೂರಾದಿ ಶೂರ ಹನುಮನನ್ನು ಕಂಡು ಹಾಗೂ ಸೌಗಂಧಿಕಾ ಪುಷ್ಪ ಸಿಕ್ಕ ಸಂತಸವು ಸೇರಿ ಭೀಮ ಕುಣಿದಾಡಿದ. ಮನಸ್ಸಿಗೆ ತೃಪ್ತಿಯಾಗುವಷ್ಟು ಸೌಗಂಧಿಕಾ ಪುಷ್ಪವನ್ನು ಸಂಗ್ರಹಿಸಿ ದ್ರೌಪದಿಯ ಉಡಿ ತುಂಬಿದ. ಕತೆ ಕೇಳಿದಿರಲ್ವೇ? ಹೇಗಿತ್ತು ಕತೆ? ಚೆನ್ನಾಗಿತ್ತಲ್ವೇ? ಈಗ ಈ ಕಥೆಯ ನೀತಿಯನ್ನು ತಿಳಿಯೋಣ. ತಾನೇ ವೀರನೆಂಬ ಅಹಂಕಾರ ಯಾರಿಗೂ ಸಲ್ಲದು. ದೇವರು ಎಲ್ಲರಲ್ಲೂ ಒಂದೊಂದು ಬಗೆಯ ಪ್ರತಿಭೆ ಸಾಮರ್ಥ್ಯಗಳನ್ನು ಕೊಟ್ಟಿರುತ್ತಾನೆ. ಎಲ್ಲರ ಪ್ರತಿಭೆ ಸಾಮರ್ಥ್ಯಗಳನ್ನು ಗೌರವಿಸೋಣ, ಎಲ್ಲರನ್ನೂ ಗೌರವಿಸೋಣ. ಧನ್ಯವಾದಗಳು. ಮಹಾತ್ಮ ಮಂಜುಜೈ ನಿಜವಾಗಿಯೂ ಅವನ ಮಾತಿನ ಚಾಣಕ್ಯತನವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಅಲ್ವಾ? ಎಷ್ಟು ಚುರುಕುತನ ಮಾತುಗಳಲ್ಲಿ ಅಂದರೆ ಕಥೆಯನ್ನು ನೀತಿ ರೂಪದಲ್ಲಿ ನಮ್ಮೆಲ್ಲ ಕಿವಿಗೆ ಮನಸ್ಸಿಗೆ ಶಾಂತವನವನ್ನು ನೀಡಿರುವಂತಹ ರೂಪದಲ್ಲಿ ಅದ್ಭುತವಾಗಿ ವ್ಯಕ್ತಪಡಿಸಿರುವಂತಹ ಮಹಾತ್ಮ ಮಂಜುಜನ್ಗೆ ಒಮ್ಮೆ ಜೋರ ಚಪ್ಪಾಳೆ ಕಮಟ. ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ ಇನ್ನು ಬೆಳೀಲಿಕ್ಕಿರುವಂಥದ್ದು. ಸೊ ಅವರನ್ನು ಬೆಳೆಸೋಣ ಎನ್ನೋ ಮಾತನ್ನು ಹೇಳ್ತಾ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಳ್ತಾ ಇದ್ದೀನಿ. ಸೊ ನಮ್ಮ ಶಾಮಿಯಾನ ಧ್ವನಿ ಬೆಳಕು ಸಂಸ್ಥೆಯ ಈ ಒಂದು ಸಂಯೋಜನೆಯ ಅದ್ಭುತವಾದ ಕಾರ್ಯಕ್ರಮ ಶಾಂತಿಕಾಂಬ ಡಾನ್ಸ್ ಗ್ರೂಪ್ ಹಾಗೆ ಎಲ್ಲ ಸ್ಥಳೀಯ ಅದ್ಭುತವಾದ ಡಾನ್ಸರ್ಸ್ಗಳ ಮೂಲಕ ಇವತ್ತಿನ ಸುಂದರವಾದ ಕಾರ್ಯಕ್ರಮ ಇಲ್ಲಿಗೆ ಮೊಟಕುಗೊಳಿಸಿ ಇದರ ನಂತರದಲ್ಲಿ ಒಂದು ಅದ್ಭುತವಾದ ಡಾನ್ಸ್ನ ಸಂಯೋಜನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಹೆಜ್ಜೆನಾದ ಮ್ಯಾಂಗ್ಳೂರ್ನ ಒಂದು ಸಂಪೂರ್ಣವಾದ ಸಾರಥ್ಯ ಯೋಗೀಶ್ ಮಿರ್ಜಾನ್ ಅವರು ವಹಿಸ್ಕೊಳ್ಳಿಕ್ಕಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇದೀಗ ಒಂದು ಸುಂದರವಾದ ಗೀತೆಗೆ ಹೆಜ್ಜೆ ಹಾಕ್ಲಿಕ್ಕೋಸ್ಕರವಾಗಿ ಡಿವೋಷನಲ್ ಗೀತೆಗೆ ಅದಕ್ಕೂ ಮುಂಚಿತವಾಗಿ ನಮ್ಮ ಸಗುಣ ನಾಗೇಂದ್ರ ಅವರ ಒಂದು ಸುಂದರವಾದ ನೃತ್ಯಕ್ಕೆ ಅವರ ಪ್ರೀತಿಯ ಗೆಳತಿ ಒಂದು ಸುಂದರವಾದ ಕಿರುಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ನೀಡಬೇಕು. ನಿಜವಾಗಿಯೂ ಪುಟ್ಟ ಮನಸ್ಸುಗಳಲ್ಲೂ ಕೂಡ ಎಂತಹ ಭಾವನೆ ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷವಾಗಿ ಸಾಕ್ಷಿ. ಒಮ್ಮೆ ಜೋರ ಚಪ್ಪಾಳೆ ಸಗುಣ ನಾಗೇಂದ್ರ ಅವರಿಗೆ. ಅವರ ಪ್ರೀತಿಯ ಸ್ನೇಹಿತೆ ಅಲ್ವಾ ಗೆಳತಿ? ಫ್ರೆಂಡಾ ಇವಳು ಅಲ್ವಾ? ಯಾರು? ಎಸ್, ಓಕೆ, ಕೊಡ್ಬೋದು. ಚಿಕ್ಕ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಹೇಳ್ತೀರಾ ಅವ್ರಿಗೆ ಏನಾದರೂ ಥ್ಯಾಂಕ್ಸ್ ಹೇಳ್ತೀರಾ? ಇಷ್ಟೇನಾ? ಇನ್ನು ಜೋರಾಗಿ ಹೇಳಿ ನೋಡುವ. ಎಸ್, ಈಗ ಕೇಳಿಸ್ತಲ್ಲ? ಖುಷಿ ಅಲ್ಲ? ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಸಗುಣ ನಾಗೇಂದ್ರ ಅವರಿಗೆ ಪ್ರೀತಿಯ ಚಪ್ಪಾಳೆಯ ನಾದಗಳು ಅಂದ್ರೆ ಜೋರಾದ ಚಪ್ಪಾಳೆ ಗುಮ್ಟ ಅಂತ ಹೇಳ್ತಾ ಸೊ ನಮ್ಮ ಸಂಪೂರ್ಣವಾದ ಗಣೇಶ ಚತುರ್ಥಿಯ ಚಿತ್ರಣವನ್ನು ನಿಮ್ಮ ಕಣ್ಣೆದುರಿಗೆ ತರುವಂತಹ ಅದ್ಭುತವಾದ ಪ್ರಯತ್ನ ಶಾಂತಿಕಾಂಬ ಡಾನ್ಸ್ ಗ್ರೂಪ್ ಕುಮಟ ಅಂತ ನಡೀತಾ ಇದೆ. ಸೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಮಂತ್ರಿಸಿ ನಮ್ಮ ಕುಮಟಾದ ಅನಾವದ ಡೈನಾಮಿಕ್ ಡಾನ್ಸ್ ಟೀಮ್ ಶಾಂತಿಕಾಂಬ ಡಾನ್ಸ್ ಗ್ರೂಪ್ ಆನ್ ಸ್ಟೇಜ್ ಪ್ಲೀಸ್. ಸಂತಾಯಿ ಟೀಮ್ ದಯವಿಟ್ಟು ಇಲ್ಲೇ ಇರಬೇಕು. ಹಾಗೆ ನಮ್ಮ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಾಫರ್ ವಿಶ್ವ ಸುಂದರವಾದ ನೃತ್ಯ ತಂಡಕ್ಕೆ ಒಮ್ಮೆ ನಿಮ್ಮ ಪ್ರೀತಿಯ ಕೈ ಚಪ್ಪಾಳೆಗಳು. ದಯವಿಟ್ಟು ನಿಮ್ಮೆಲ್ಲರ ಎರಡು ಕೈಗಳಿಂದ ಬರಬೇಕು ಅಂತ ಹೇಳ್ತಾ ಸೊ ವಿಶ್ವ ಸರ್ ನಿಮ್ಮ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ ನಿಜವಾಗಿಯೂ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಸೌಟು ನಮ್ಮ ಕಾರ್ಯಕ್ರಮದ ಸವಿ ನೆನಪುಗಳು ನಿಮ್ಮಲ್ಲಿ ಅಚ್ಚಳಿಯಾಗಿ ಉಳಿದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಈ ಒಂದು ಹಸಿರು ಗಿಡಗಳನ್ನು ನೀಡಿ ನಿಮಗೆ ಪ್ರೀತಿಯ ಗೌರವವನ್ನು ನಾವು ಅರ್ಪಿಸಿಕೊಳ್ತಾ ಇರುವಂಥದ್ದು. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಶಾಂತಿಕಾಂಬ ಡಾನ್ಸ್ ಗ್ರೂಪ್ನ ಎಲ್ಲ ಪ್ರೀತಿಯ ಮುದ್ದಿನ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಧನ್ಯವಾದ ಅರ್ಪಿಸಿಕೊಳ್ತಾ ಇದೀಗ ಕಾರ್ಯಕ್ರಮ ನಮ್ಮ ಹೆಜ್ಜೆನಾದ ಮ್ಯಾಂಗ್ಳೂರ್ನ ಒಂದು ಅಲ್ಟಿಮೇಟ್ ಆಗಿರುವಂತಹ ಡಾನ್ಸ್ನ ಝಲಕ್ಕು ಹಾಗೆ ನಮ್ಮ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದ ಖ್ಯಾತನಾಮ ಗಾಯಕ ಗಾಯಕಿಯರ ಧ್ವನಿಗಾಗಿ ವೇದಿಕೆಯನ್ನು ಮೀಸಲಿಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ತು ನಿರೂಪಣೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕೊಂಡು ಇವತ್ತು ವೇದಿಕೆಗೆ ಆಗಮಿಸಿಕೊಳ್ತಾ ಇರುವಂಥದ್ದು ನಮ್ಮ ಉತ್ತರ ಕನ್ನಡ ಕಂಡಿರುವಂತಹ ಅಂತಾರಾಷ್ಟ್ರೀಯ ಖ್ಯಾತ ನಿರೂಪಕರಾಗಿರುವಂತಹ ಔಟು ಯೋಗೀಶ್ ಮಿರ್ಜಾನ್ ಅವರಿಗಾಗಿ ವೇದಿಕೆಯನ್ನು ಮೀಸಲಿಡ್ತಾ ಇದ್ದೀವಿ. ಒಮ್ಮೆ ಜೋರಾದ ಚಪ್ಪಾಳೆ ಔಟು ಯೋಗೀಶ್ ಮಿರ್ಜಾನ್ ಆನ್ ಸ್ಟೇಜ್ ದಯವಿಟ್ಟು. ಹಾಲು ಓಕೆ, ನಮಸ್ಕಾರ ಕುಮಟಾ. ಇಷ್ಟೊತ್ತು ಅದ್ಭುತವಾದಂತಹ ನಿರೂಪಣೆಯ ಜವಾಬ್ದಾರಿಯನ್ನು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದಂಥ ದಿನೇಶ್
ಗೌಡ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಕುಮಟಾ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಕಂಡಂಥ ಯುವ ಉದಯೋನ್ಮುಖ ಅದ್ಭುತವಾದಂಥ ನಿರೂಪಕರು. ದಯವಿಟ್ಟು ದಿನೇಶ್ ವೇದಿಕೆ ಮೇಲೆ ಬಂದು ನಮ್ಮ ಸಂಘಟಕರ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಂಘಟಕರಿಂದ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಾಲು ಅವರು, ದಿನೇಶ್ ಅವರು ಜೊತೆಯಾಗಿ ಎಲ್ಲ ಸನ್ಮಿತ್ರರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೋಬೇಕು. ಫೋಟೋ ಚೆನ್ನಾಗಿ ಬರಬೇಕಂದ್ರೆ ಒಂಚೂರು ಮುಂದೆ ಬರಬೇಕು, ಲೈಟಿಗೆ ಮುಖ ಬರಬೇಕು ಅಲ್ವಾ? ಎಸ್, ಒಂದು ಜೋರ ಚಪ್ಪಾಳೆ ಬರಲಿ ನಮ್ಮ ದಿನೇಶ್ ಅವ್ರಿಗೆ. ಆ್ಯಂಡ್ ಆಲ್ ದ ಟೀಮ್, ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಂಕರಿಂಗ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಾವು ಶುರು ಹಚ್ಕೊಳ್ಳೋಣ. ಆಲ್ ರೈಟ್, ಎಲ್ಲರೂ ಅಲ್ಲಿ ನಿಂತವ್ರಿಗೆ ನಂತ ಅಯ್ಯೋ ಪಾಪ ಅನಿಸ್ತಾ ಇದೆ. ಏನು ಪನಿಷ್ಮೆಂಟ್ ನಿಮಗೆ ಅಲ್ಲಿ ನಿಲ್ಲೋದಕ್ಕೆ? ಏನಾದರೂ ತಪ್ಪು ಮಾಡಿದ್ದೀರಾ? ಇಷ್ಟೊಂದು ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಶಾಮಿಯಾನದವರು ತಾವು ಏನು ಮಾಡ್ಬೋದು, ಸೌಂಡ್ ಆ್ಯಂಡ್ ಲೈಟ್ಸ್ ಅವ್ರು ನಾವು ಏನೆಲ್ಲ ಮಾಡ್ಬೋದು ಅದನ್ನು ಮಣಕಿ ಮೈದಾನದಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಾಕಷ್ಟು ಚೇರ್ಸ್ ಖಾಲಿ ಇದೆ, ದಯವಿಟ್ಟು ಬಂದು ಆರಾಮಾಗಿ ಕೂತ್ಕೊಂಡು ಕಾರ್ಯಕ್ರಮ ನೋಡಿ ಅಂತ ಹೇಳ್ತಾ, ದಿಸ್ ಇಸ್ ಆ್ಯಂಕರ್ ಯೋಗೇಶ್ ಮಿರ್ಜಾನ್. ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಸ್ಥಳೀಯ ಪ್ರತಿಭೆಗಳ ಕಲೆಯ ಅನಾವರಣ ವೇದಿಕೆ ಮೇಲಾಗಿದೆ. ನಮ್ಮ ಶಾಂತಿಕಾಂಬ ಡಾನ್ಸ್ ಟ್ರೂಪ್ ಕೂಡ ತಮ್ಮ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ವೇದಿಕೆಯಲ್ಲಿ ಮಾಡಿದ್ದಾರೆ. ಈಗ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಲಿಕ್ಕಿರ್ತಕ್ಕಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಹೆಜ್ಜೆ ನಾದ ತಂಡದ ಕಾರ್ಯಕ್ರಮ ನಿರೂಪಣೆಯ ಜವಾಬ್ದಾರಿಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಓಕೆ, ಕಾರ್ಯಕ್ರಮಕ್ಕೂ ಮುಂಚೆ ಸ್ಥಳೀಯ ಪ್ರತಿಭೆಗಳು ಕಾರ್ಯಕ್ರಮವನ್ನು ನೀಡಿರ್ತಕ್ಕಂತಹ ಪುಟಾಣಿಗಳಿಗೆ ಬಹುಮಾನವನ್ನು ನೀಡುವಂತಹ ಸಮಯ. ಋತಿಕಾ ಮಹಾಲೆ, ಸುಗುಣ ನಾಗೇಂದ್ರ, ಮಹಾತ್ಮ ಜೈನ್, ಚಿನ್ಮಯ್ ಹಾಗೂ ಭೂಮಿಕಾ ಮಡಿವಾಳ್